ಎಲ್ರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ 8ನೇ ತರಗತಿ ದ್ವಿತೀಯ ಬಸ್ ತೆಲುಗನ್ನಡದಲ್ಲಿ ಬರುವಂತಹ ಪಾಠ 7 ಒಂದು ಮರದ ಬೆಲೆ. ಇದನ್ನು ಬರೆದವರು ಆಮಾ ನಾಯಕ್ರವರು. ಮರದ ಬಗ್ಗೆ ನಾವು ತಿಳ್ಕೊಳ್ಳೋಣ, ಮರದ ಬೆಲೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಪ್ರಿಯ ವಿದ್ಯಾರ್ಥಿನಿ ಮಿತ್ರರೇ, ಮೊದಲಿಗೆ ಕೃತಿಕಾರರ ಪರಿಚಯನ ಮಾಡ್ಕೊಳ್ಳೋಣ. ಆಮಾ ನಾಯಕ್ರ ಬಗ್ಗೆ ತಿಳ್ಕೊಳ್ಳೋಣ. ಕೃತಿಕಾರರ ಪರಿಚಯ. ಆಮಾ ನಾಯಕ ಅವರ ಪೂರ್ಣ ಹೆಸರು ಆರೋಗದ್ದೆ ಮಾನಪ್ಪ ನಾಯಕ. ಇವರು ಆಮಾನ ಎಂದೇ ಪ್ರಸಿದ್ಧರಾಗಿದ್ದಾರೆ. ಇವರು 1931ರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆರೋಗದ್ದೆ ಎಂಬಲ್ಲಿ ಜನಿಸಿದರು. ಇವರು ಅಧ್ಯಾಪಕರಾಗಿ, ಮೈಸೂರು ಮಾನಸ ಗಂಗೋತ್ರಿ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ, ಗುಲ್ಬರ್ಗ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಕೆಲಸ ನಿರ್ವಹಿಸಿದರು. ಸಾಹಿತ್ಯದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರುವ ಇವರು ಅಂಕಣ ಬರಹಗಳಲ್ಲಿ ಅದ್ವಿತೀಯ ಸಾಧನೆ ಮಾಡಿದ್ದಾರೆ. ಸಾಹಿತ್ಯ ಸಲ್ಲಾಪ, ಸಂಚಯ, ಸಂವಾದ, ಸಂಪದ, ಸಂಪ್ರತ, ಸ್ಮರಣ, ಸಮೂಹ, ಸೃಜನ, ಸೂಲಂಗಿ, ಬಾಳ್ನೋಟಗಳು ಇವು ಅವರ ಪ್ರಮುಖ ಕೃತಿಗಳು. ಮಹಮ್ಮದ್ ಪೈಗಂಬರ್, ರವೀಂದ್ರನಾಥ ಠಾಕೂರ್, ಅಕ್ಕಮಹಾದೇವಿ ಮುಂತಾದ ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ. ಇವರಿಗೆ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಸಂಪ್ರತಿ ಅಂಕಣ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ 1985ರಲ್ಲಿ ಬೀದರ್ನಲ್ಲಿ ನಡೆದ 57ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರು 2000ರಲ್ಲಿ ನಿಧನರಾದರು. ಪ್ರಸ್ತುತ ಒಂದು ಮರದ ಬೆಲೆ ಲೇಖನವನ್ನು ಅವರ ಸಂಪದ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಆರಿಸಿದ ಭಾಗ ಸಂಪದ. ಒಂದು ಮರದ ಬೆಲೆ ಆಮಾ ನಾಯಕ. ಪಾಠ ಪ್ರವೇಶಕ್ಕೆ ಬರೋಣ. ಇದರ ಆದರ್ಶವನ್ನ ತಿಳ್ಕೊಳ್ಳೋಣ. ವೃಕ್ಷೋ ರಕ್ಷತಿ ರಕ್ಷಿತ ಎನ್ನುವ ಮಾತು ಇಂದು ಎಲ್ಲೆಡೆ ಕೇಳಿ ಬರುತ್ತಿದೆ. ಇದರ ಅರ್ಥ, ನಾವು ಮರಗಳನ್ನು ರಕ್ಷಿಸಿದರೆ ಮರಗಳು ನಮ್ಮನ್ನು ರಕ್ಷಿಸುತ್ತವೆ ಎಂಬುದು ಇದರ ಅರ್ಥ. ಯಾವುದರ ಅರ್ಥಪ್ಪ ಅಂದ್ರೆ ವೃಕ್ಷೋ ರಕ್ಷತಿ ರಕ್ಷತಃ. ಪರಿಸರದಲ್ಲಿ ಮರಗಳ ಸಂಖ್ಯೆ ಕಡಿಮೆಯಾಗಿ ಜಾಗತಿಕ ತಾಪಮಾನ ಹೆಚ್ಚುತ್ತಿರುವ ಆತಂಕವನ್ನು ವಿಜ್ಞಾನಿಗಳು ವ್ಯಕ್ತಪಡಿಸಿದ್ದಾರೆ. ಈ ದಿಶೆಯಲ್ಲಿ ಪ್ರಪಂಚದ ಹಲವು ರಾಷ್ಟ್ರಗಳು ಎಚ್ಚೆತ್ತುಕೊಂಡು ಪರಿಸರ ಸಂರಕ್ಷಣೆಗೆ ಮುಂದಾಗಿವೆ. ಆದರೆ ಭಾರತೀಯರಾದ ನಾವು ಇನ್ನು ಎಚ್ಚೆತ್ತುಕೊಳ್ಳದಿರುವುದು ವಿಷಾದದ ಸಂಗತಿ. ಮರಗಳನ್ನು ಕಡಿಯುವ ಕೆಲಸ ನಿಲ್ಲಬೇಕು. ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಸಿ ಮನುಕುಲವನ್ನು ರಕ್ಷಿಸುವ ಹೊಣೆ ಕ್ಷಿಪ್ರಗತಿಯಲ್ಲಿ ಆಗಬೇಕಿದೆ. ಪಾಠಕ್ಕೆ ಬರೋಣ. ಈಚೆಗೆ ಅಮೆರಿಕೆಯಿಂದ ಬಂದ ಒಂದು ಸುದ್ದಿ ಬರ್ತದೆ. ಅಮೆರಿಕ ದೇಶದಿಂದ ಬರುತ್ತೆ. 500 ವರ್ಷ ಹಳೆಯದಾದ ಮರವೊಂದನ್ನು ಸಸ್ಯನಾಶಕ ಬಳಸಿ ಕೊಂದ ಅಪರಾಧಕ್ಕಾಗಿ ಅಮೆರಿಕೆ ಪ್ರಜೆಯಾದ ಪಾಲ್ ಕೆಲೆನ್ ಎಂಬುವವನಿಗೆ ಜಿಲ್ಲಾ ನ್ಯಾಯಾಲಯ 9 ವರ್ಷ ಸಜೆ ಹಾಗೂ $1,000 ದಂಡ ವಿಧಿಸಿದೆ. ಸಸ್ಯನಾಶಕವನ್ನು ಮರದ ಮೇಲೆ ಸುರಿದದ್ದು ಗೊತ್ತಾದೊಡನೆ ಕೆಲೆನ್ನನ್ನು ಕಳೆದ ವರ್ಷ ಜೂನ್ ತಿಂಗಳಿನಲ್ಲಿ ಬಂಧಿಸಲಾಗಿತ್ತು. $20,000 ಜಾಮೀನು ಒದಗಿಸಲು ಸಾಧ್ಯವಾಗದೆ ಹೋದುದರಿಂದ ಅವನಿನ್ನು ಜೈಲಿನಲ್ಲೇ ಇದ್ದಾನೆ. ಅಮೆರಿಕೆಯ ಟೆಕ್ಸಸ್ ರಾಜ್ಯದ ಹೌಸ್ಟನ್ ಎಂಬಲ್ಲಿ ನಡೆದ ಘಟನೆ ಇದು. ಈ ಕೃತ್ಯದಿಂದ ಆ ಎಮ್ಮರ ಅರ್ಧಕ್ಕೂ ಹೆಚ್ಚು ಭಾಗ ಸತ್ತು ಹೋಗಿದೆ. ಈ 1 ವರ್ಷದಲ್ಲಿ ಮರವನ್ನು ಉಳಿಸಲು ಅಗತ್ಯವಾದ ಕ್ರಮ ಕೈಗೊಳ್ಳುವ ಸಲುವಾಗಿ ಹೌಸ್ಟನ್ ನಗರ ಪಾಲಿಕೆ $1,00,000ಕ್ಕೂ ಹೆಚ್ಚು ದೇಣಿಗೆ ಬಂದಿದೆ. ಆದರೆ ಏನು, ಮರ ಹೆಚ್ಚು ಕಾಲ ಬದುಕುವ ಸಾಧ್ಯತೆ ಇಲ್ಲ. ಆ ಮರಕ್ಕೆ ಬೇಗನೆ ಪೂರ್ಣ ಆರೋಗ್ಯ ಲಭಿಸಲೆಂದು ಹಾರೈಸಿ ಸಾವಿರಾರು ಜನ ವೃಕ್ಷ ಪ್ರೇಮಿಗಳು ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನು ನೀಡುತ್ತಿದ್ದಾರೆ. ಮರಕ್ಕೆ ದೀರ್ಘಾಯುಷ್ಯ ಕೋರಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಅರ್ಥ, ಅಮೆರಿಕ ದೇಶದ ಒಂದು ಸುದ್ದಿ ಬರುತ್ತೆ, ಒಂದು ನ್ಯೂಸ್ ಬರುತ್ತೆ. 500 ವರ್ಷ ಹಳೆಯದಾದ ಮರವೊಂದನ್ನ ಪಾಲ್ ಕೆಲೆನ್ನನ್ನು ಸಸ್ಯನಾಶಕ ಬಳಸಿ ಅದನ್ನ ಕೊಂದಾಕಿದ ಅಪರಾಧಕ್ಕಾಗಿ ಅಮೆರಿಕೆಯ ಒಂದು ನ್ಯಾಯಾಲಯ ಏನ್ ಮಾಡುತ್ತಪ್ಪ ಅಂದ್ರೆ ಸಸ್ಯನಾಶಕವನ್ನು ಮರದ ಮೇಲೆ ಸುರಿದದ್ದು ಗೊತ್ತಾದೊಡನೆ ಕೆಲೆನ್ನನ್ನು ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಅರೆಸ್ಟ್ ಮಾಡಲಾಗುತ್ತೆ. $20,000 ಜಾಮೀನು ಒದಗಿಸಲು ಅವನಿಗೆ ಸಾಧ್ಯ ಆಗಲ್ಲ. ಅವನಿನ್ನು ಜೈಲಿನಲ್ಲೇ ಇದ್ದಾನೆ. ಇದು ಎಲ್ಲಿ ನಡೀತಪ್ಪ ಅಂದ್ರೆ ಅಮೆರಿಕೆಯ ಟೆಕ್ಸಾಸ್ ರಾಜ್ಯದ ಹೌಸ್ಟನ್ ಎಂಬಲ್ಲಿ ನಡೆದ ಒಂದು ಘಟನೆ. ಈ ಕೃತ್ಯದಿಂದ ಈ ಎಮ್ಮರ ದೊಡ್ಡದಾದ ಮರ ಅರ್ಧಕ್ಕೂ ಹೆಚ್ಚು ಭಾಗ ಸತ್ತೋಗಿದೆ. 1 ವರ್ಷದಲ್ಲಿ ಮರವನ್ನು ಉಳಿಸಲು ಅಗತ್ಯವಾದ ಕ್ರಮವನ್ನ ಕೈಗೊಳ್ಳುವ ಸಲುವಾಗಿ ಹೌಸ್ಟನ್ ನಗರ ಪಾಲಿಕೆ ಮುನ್ಸಿಪಾಲಿಟಿ ಇದೆಯಲ್ಲ $1,00,000ಕ್ಕೂ ಹೆಚ್ಚು ದೇಣಿಗೆ ಬಂದಿದೆ. ಆದ್ರೇನು, ಮರ ಹೆಚ್ಚು ಕಾಲ ಬದುಕುವ ಸಾಧ್ಯತೆ ಇಲ್ಲ.
ಮರಕ್ಕೆ ಬೇಗನೆ ಪೂರ್ಣ ಆರೋಗ್ಯ ಲಭಿಸಲೆಂದು ಹಾರೈಸಿ ಸಾವಿರಾರು ಜನ ವೃಕ್ಷ ಪ್ರೇಮಿಗಳು, ಪರಿಸರ ಪ್ರೇಮಿಗಳು ಮರದ ಬಡದಲ್ಲಿ ಶುಭಾಶಯ ಪತ್ರಗಳನ್ನು ಇಡ್ತಾ ಇದ್ದಾರೆ. ಅದೇನಪ್ಪ ಅಂದ್ರೆ ಶುಭಾಶಯ ಪತ್ರ, ಮರಕ್ಕೆ ದೀರ್ಘಾಯುಷ್ಯು ಬರಲಿ ಅಂತ ಪ್ರಾರ್ಥನೆಯನ್ನು ಸಹ ಸಲ್ಲಿಸ್ತಾ ಇದ್ದಾರೆ. ನೋಡಿ, ಇದೇ ದೇಣಿಗೆಯನ್ನ ಸಂಗ್ರಹಿಸ್ತಿದ್ದಾರೆ ಜನಗಳು ಮರವನ್ನ ಕಾಪಾಡೋದಕ್ಕಾಗಿ ಅಮೆರಿಕೆಯಲ್ಲಿ. ಈ ಸುದ್ದಿಯೊಡನೆ ಹೋಲಿಸಲು ತಕ್ಕದಾದ ನಮ್ಮ ದೇಶದ ಇತ್ತೀಚಿನ ಸುದ್ದಿಯೊಂದು ಹೀಗಿದೆ. ನಮ್ಮ ದೇಶದಲ್ಲಿ ಒಂದು ಸುದ್ದಿ ಇದೆ. ಏನಪ್ಪಾ ಅಂದ್ರೆ, ಬೆಂಗಳೂರು ಮಹಾನಗರದಲ್ಲಿ ಒಂದು ಹಳೆಯ ಆಲದ ಮರ, ಅದರ ಪಕ್ಕದಲ್ಲಿ ಗಣ್ಯ ವ್ಯಕ್ತಿಯೊಬ್ಬರ ಮನೆ. ಈ ಮರದಿಂದ ತಮಗೆ ತೊಂದರೆಯಾಗುತ್ತಿದೆ ಎಂದು ಆ ಪ್ರಭಾವಿ ಗಣ್ಯರ ದೂರು. ಸಂಬಂಧಪಟ್ಟ ಆಡಳಿತ ವರ್ಗದವರು ಈಗ ಆ ಮರವನ್ನು ಕಡಿದು ಹಾಕಲು ಯೋಚಿಸುತ್ತಿದ್ದಾರೆ. ಇಷ್ಟರಲ್ಲಿ ಆ ಮರವನ್ನು ಕಡಿದು ಉರುಳಿಸಿದ್ದರೆ ಆಶ್ಚರ್ಯವೇನೂ ಇಲ್ಲ. ಅಂದ್ರೆ ಒಂದು ಸುದ್ದಿ ಅಮೆರಿಕದ ಆ ಸುದ್ದಿ, ಇಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಒಂದು ಸುದ್ದಿ. ಯಾವ್ದೇನಪ್ಪ ಅಂದ್ರೆ, ಒಂದು ಹಳೆಯ ಆಲದ ಮರ, ಅದ್ರ ಪಕ್ಕದಲ್ಲಿ ಒಬ್ಬ ಯಾರೋ ರಾಜಕಾರಣಿ ಮತ್ತೊಬ್ಬಂದ ಗಣ್ಯ ವ್ಯಕ್ತಿಯ ಮನೆ ಇದೆಯಂತೆ. ಆ ಮರದಿಂದ ತಮಗೆ ತೊಂದರೆ ಆಗ್ತಿದೆ ಎಂದು ಆ ಪ್ರಭಾವಿದನಲ್ಲ, ಆ ಗಣ್ಯ, ಅವನು ದೂರು ಕೊಟ್ಟಿದ್ದಾನೆ. ಸಂಬಂಧಪಟ್ಟಂತಹ ಆಡಳಿತ ವರ್ಗ ಇದೆಯಲ್ಲ, ಈಗ ಆ ಮರವನ್ನ ಕಡ್ದಾಕಲು ಒಂದು ಪ್ಲಾನ್ ಮಾಡ್ತಾ ಇದ್ರು ಅಂತೇಳಿ ಲೇಖಕರು, ನಾಯಕರು ಹೇಳ್ತಾ ಇದ್ದಾರೆ. ಇಷ್ಟರಲ್ಲಿ ಆ ಮರವನ್ನ ಕಡಿದು ಉರುಳಿಸಿದ್ದರೆ ಆಶ್ಚರ್ಯವೇನೂ ಇಲ್ಲ. ಅಂದ್ರೆ ಆ ಮರವನ್ನ ಕಡ್ದು ಹಾಕಿದ್ರು ಸಹ ನಾವು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಸಾಯುತ್ತಿರುವ ಮರವನ್ನು ಉಳಿಸುವ ಸಲುವಾಗಿ ಜನರು ಪ್ರಾರ್ಥನೆ ಮಾಡುತ್ತಾರೆ ಮಾತ್ರವಲ್ಲ, ತಮ್ಮ ಕೈಲಾದುದು ಎಲ್ಲವನ್ನೂ ಮಾಡುತ್ತಾರೆ. 200 ವರ್ಷಗಳ ಸಂಸ್ಕೃತಿ ಅಮೆರಿಕ ದೇಶದಲ್ಲಿ ಯಾರಿಗೂ ತೊಂದರೆಯಾಗುತ್ತಿದೆ ಎಂಬುದನ್ನು ಕೇಳಿ ಆ ತೊಂದರೆ ಯಾವ ಬಗೆಯದು ಎಂಬುದನ್ನು ತಿಳಿಯುವ ಗೊಡವೆಗೆ ಹೋಗದೆ ಅನೇಕ ಕಾಲ ಬದುಕಬಹುದಾದ ಮರವನ್ನು ಕತ್ತರಿಸಲು ಮುಂದಾಗುತ್ತಾರೆ. 2000 ವರ್ಷಗಳಿಗೂ ಮಿಕ್ಕ ಸಂಸ್ಕೃತಿಯು ನಮ್ಮ ದೇಶದಲ್ಲಿ. ನೋಡಿ, ಇಲ್ಲಿ ನಾಯಕರು ಹೇಳ್ತಾ ಇದ್ದಾರೆ, ನಮ್ಮ ದೇಶದ ಒಂದು ಪರಂಪರೆ ಸಂಸ್ಕೃತಿಯನ್ನು ಹೇಳ್ತಾ ಇದ್ದಾರೆ. ಸಾಯ್ತಿರುವಂತಹ ಮರವನ್ನ ಉಳಿಸಲು ಅನೇಕ ಜನರು ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ಮರ ಚೆನ್ನಾಗಿ ಬೆಳೀಲಿ, ಹಾಳಾಗಬಾರ್ದು ಅಂತ. ಮಾತ್ರವಲ್ಲ, ತಮ್ಮ ಕೈಲಾದುದನ್ನೆಲ್ಲ, ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನೆಲ್ಲ ನಾವು ಮಾಡ್ತೀವಿ, ಸಹಾಯ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಮರಕ್ಕೆ ಆರೈಕೆ ಮತ್ತೊಂದು ವಗೈರೆನೆಲ್ಲ ಮಾಡ್ತೀವಿ. 200 ವರ್ಷಗಳ ಸಂಸ್ಕೃತಿ ಅಮೆರಿಕ ದೇಶದಲ್ಲಿ. ನೋಡಿ, ಇದನ್ನ ಮಾಡೋದು 200 ವರ್ಷಗಳ ಸಂಸ್ಕೃತಿ ಅಮೆರಿಕ ದೇಶ. ಅಮೆರಿಕವನ್ನ ಕಂಡುಹಿಡಿದಿದ್ದು ನೋಡಿ 200 ವರ್ಷ ಆಗಿದೆ ಅಷ್ಟೇ. 200 ವರ್ಷ ಅಷ್ಟೇ. ಅದು ನವ ಜಗತ್ತು, ನವಖಂಡ ಅಂತ ಕರಿತೀವಿ. ಅದೇ ಒಂದು ವಲಸಿಗರ ಖಂಡ, ವಸಾಹತುಗಳ ಖಂಡ. ಅದು ಬೇರೆ ಬೇರೆ ದೇಶದವರೆಲ್ಲ ಹೋಗಿ ಅಲ್ಲಿ ನೆಲೆಸಿರೋ ಅಂತ ಒಂದು ಕೊಳ್ಳುಬಾಕ ಸಂಸ್ಕೃತಿಯ ಅಮೆರಿಕ ದೇಶ. ಅದು ಯಾರಿಗೋ ತೊಂದರೆ ಆಗ್ತಿದೆ ಎಂಬುದನ್ನು ಕೇಳಿ ಆ ತೊಂದರೆ ಯಾವ ಬಗೆಯದು ಎಂಬುದನ್ನು ತಿಳಿಯುವ ಗೊಡವೆಗೆ ಹೋಗದೆ ನಮ್ಮ ದೇಶದಲ್ಲಿ ಯಾವುದೇ ಒಂದು ಗೊಡವೆ, ಉಸಾಬರಿ ಗೋಜು ಅಂತ, ಗೊಡವೆ ಅಂದ್ರೆ ಉಸಾಬರಿ ಗೋಜು ಅಂತ ಇದ್ರ ಅರ್ಥ. ಗೊಡವೆಗೂ ಹೋಗದೆ ಅನೇಕ ಕಾಲ ಬದುಕಬಹುದಾದ ಮರವನ್ನು ನಾವು ಕತ್ತರಿಸಲು ಮುಂದಾಗ್ತೀವಿ. ಇದು ನಮ್ಮ ದೇಶದಲ್ಲಿ 2000 ವರ್ಷಗಳಿಗೂ, ಭಾರತ ದೇಶದಲ್ಲಿ 2000 ವರ್ಷಗಳಿಗೂ ಮಿಕ್ಕ ಸಂಸ್ಕೃತಿಯು ನಮ್ಮ ದೇಶದಲ್ಲಿ ಇದೆ. ಸಿಂಧೂ ಬಯಲು ನಾಗರಿಕತೆ ಸಂಸ್ಕೃತಿ, ಆರ್ಯರ ಕಾಲದ ಸಂಸ್ಕೃತಿ, ರಾಜ ಮಹಾರಾಜರ ಕಾಲದ ಸಂಸ್ಕೃತಿ ಎಲ್ಲ ಇದೆ. 2000 ವರ್ಷಗಳ ಈಗಿಂತ ಮಿಕ್ಕ ಅಂದ್ರೆ ಜಾಸ್ತಿಯ ಸಂಸ್ಕೃತಿಯ ದೇಶ ನಮ್ಮ ಭಾರತ ದೇಶ. ಇಂಥ ಒಂದು ಅಕೃತ್ಯವನ್ನು ನಾವು ಮಾಡ್ತೀವಿ ಅಂತ ಲೇಖಕರು ಇಲ್ಲಿ ಹೇಳ್ತಾ ಇದ್ದಾರೆ. 2 ತೀರ ಭಿನ್ನವಾದ ದೃಷ್ಟಿಕೋನಗಳು. ಅಮೆರಿಕೆಯ ಜನರಲ್ಲಿ ತಮ್ಮ ಭವಿಷ್ಯದಲ್ಲಿ ಆಸಕ್ತಿ ಇದೆ. ಈ ನಮಗಾದರೂ ಇಂದಷ್ಟೇ ಮುಖ್ಯವಾದುದು ನಾಳೆ ಅಲ್ಲ. ನಮ್ಮಲ್ಲಿ ಮರ ಕತ್ತರಿಸುವುದು ತೀರ ಸಾಮಾನ್ಯವಾದ ವಿಚಾರ. ಕಾನೂನಿಗೆ ವಿರುದ್ಧವಾಗಿದ್ದರೂ ಮರ ಕತ್ತರಿಸಲು ನಮ್ಮ ಜನ ಮುಂದಾಗುತ್ತಾರೆ. ರಾಜ್ಯದ ರಾಷ್ಟ್ರದ ಹೆದ್ದಾರಿಗಳಲ್ಲಿ ಹಾಡು ಹಗಲಿನಲ್ಲಿ ಈ ಕೊಲೆಗಳು ನಡೆಯುವುದನ್ನು ನಾವೆಲ್ಲರೂ ನಿತ್ಯ ನೋಡುತ್ತಿದ್ದೇವೆ. ಕೆಲವು ಕೊಲೆಗಳು ನೇರವಾಗಿ ಬಹಿರಂಗವಾಗಿ ನಡೆಯುತ್ತವೆ, ಮತ್ತೆ ಕೆಲವು ಕೊಲೆಗಳು ಮೋಸದಿಂದ, ಉಪಾಯದಿಂದ ನಡೆಯುತ್ತವೆ. ಮೊದಲು ಸ್ವಲ್ಪ ತೊಗಟೆ ತೆಗೆದು, ಆಮೇಲೆ ಚಕ್ಕೆ ಕೆತ್ತಿ, ಸೊಪ್ಪು ಕಿತ್ತು, ಕೊಂಬೆ ಕಡಿದು ನಿಧಾನವಾಗಿ ಮರಗಳನ್ನು ಸಾಯಿಸಲಾಗುತ್ತದೆ. ಇದನ್ನೆಲ್ಲ ಯಾರೂ ಗಂಭೀರವಾಗಿ ಪರಿಗಣಿಸುವುದಿಲ್ಲ. ನೋಡಿ, 2 ತೀರ ಭಿನ್ನವಾದ ದೃಷ್ಟಿಕೋನಗಳನ್ನ ಹೇಳ್ತಾ ಇದ್ದಾರೆ ಇಲ್ಲಿ ನಾಯಕರು. ಅಮೆರಿಕೆ ಜನರಲ್ಲಿ ತಮ್ಮ ಭವಿಷ್ಯದಲ್ಲಿ, ಫ್ಯೂಚರ್ ಅಲ್ಲಿ ಇಂಟ್ರೆಸ್ಟ್ ಇದೆ.
ಇಲ್ಲಿ ನಮ್ಮ ಭಾರತದಲ್ಲಿ ನಮ್ಗಾದ್ರೂ ಇಂದಷ್ಟೇ ಮುಖ್ಯ, ಇವತ್ತು ಮಾತ್ರ ನಮಗೆ ಮುಖ್ಯ, ನಾಳೆದು ಮುಖ್ಯ ಅಲ್ಲ. ನಮ್ಮಲ್ಲಿ ಮರ ಕತ್ತರಿಸುವುದು ತೀರಾ ಒಂದು ಜನರಲ್ ಆಗಿ ಸಾಮಾನ್ಯವಾದ ವಿಚಾರವಾಗಿದೆ. ಕಾನೂನಿಗೆ ವಿರುದ್ಧ ಮರ ಕಡಿಯೋದು. ಆದ್ರೂ ಸಹ ಮರ ಕತ್ತರಿಸಲು ನಮ್ಮ ಜನ ಕಾನೂನನ್ನ ಗಾಳಿ ತೋರ್ತಾರೆ. ಮರ ಕತ್ತರಿಸಲು ನಮ್ಮ ಜನ ಮುಂದಾಗ್ತಾರೆ. ರಾಜ್ಯದ ಸ್ಟೇಟು, ಸೆಂಟ್ರಲ್ಲು, ರಾಷ್ಟ್ರದ ಹೆದ್ದಾರಿಗಳಲ್ಲಿ, ಹೈವೇಗಳಲ್ಲಿ ಹಾಡುಹಗಲಿನಲ್ಲಿ ಈ ಕೊಲೆಗಳು ನಡೆಯುವುದನ್ನು ನಾವೆಲ್ಲರೂ ನಿತ್ಯ ನೋಡ್ತೀವಿ. ಮರಗಳನ್ನು ಕಡಿಯುವುದನ್ನು ನಾವು ನೋಡ್ತಿದ್ವಿ. ನೋಡಿ ಈಗೆಲ್ಲ ಚತುಷ್ಪಥ, ಷಟುಷ್ಪಥ, ಆ ಪಥ ಈ ಪಥ ಅಂತೇಳಿ ಎಲ್ಲ ಮಾರಣ ಆಗ್ತಾಯಿದೆ ಮರಗಳದ್ದು. ಬೆಂಗಳೂರಲ್ಲೇ ಮೆಟ್ರೋ ಮಾಡ್ತೀವಿ ಅಂತ ಸಾವಿರಾರು ಮರಗಳನ್ನು ಇಲ್ಲಿ ಕಡ್ದಿರೋದು ನಾವು ನೋಡ್ತೀವಿ. ಕೆಲವು ಕೊಲೆಗಳು ನೇರವಾಗಿ ಮರಗಳನ್ನು ಕಡಿಯುವುದು ನೇರವಾಗಿ ಬಹಿರಂಗವಾಗಿ ನಡೀತವೆ. ಮತ್ತೆ ಕೆಲವು ಕೊಲೆಗಳು ಮಸ್ತಿಂದ, ಉಪಾಯದಿಂದ, ಪ್ಲಾನಿಂಗ್ ಮಾಡಿ, ಚೀಟ್ ಮಾಡಿ ನಡೀತವೆ. ಮೊದಲು ಏನ್ ಮಾಡ್ತಾರಪ್ಪ ಅಂದ್ರೆ ಸ್ವಲ್ಪ ಸ್ವಲ್ಪ ತೊಗಟೆ ತೆಗೆದು, ಮರದ ತೊಗಟೆ ಇರುತ್ತಲ್ಲ ಅದನ್ನ ತೆಗೆದು ಆಮೇಲೆ ಚಕ್ಕೆ ಕೆತ್ತಾರೆ. ಒಂದು ಕೊಡಲಿ ಮುಂತಾದ ಕೈ ಬಚ್ಚಿ ಇಂಥದ್ರಲ್ಲಿ ಸೊಪ್ಪು ಕೀಳ್ತಾರೆ, ಕೊಂಬೆ ಕಡಿತಾರೆ. ನಿಧಾನವಾಗಿ ಮರಗಳನ್ನು ಸಾಯಿಸಲಾಗುತ್ತೆ, ಕಡ್ದಾಕ್ಲಾಗ್ತದೆ. ಇದನ್ನೆಲ್ಲ ಯಾರು ಪರಿಗಣಿಸುವುದಿಲ್ಲ. ಗಂಭೀರವಾಗಿ ಸಮಸ್ಯೆ ತೀವ್ರವಾಗಿದೆ, ಗಂಭೀರ ಅಂದ್ರೆ ತೀವ್ರವಾಗಿದೆ ಅಂತ ಯಾರೂ ಸಹ ಒಂದು ಈ ಸಮಸ್ಯೆ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ಬೆಂಗಳೂರಿನಲ್ಲೂ ಅದರಲ್ಲೂ ಸಹ ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಪ್ರಿಯ ಮಕ್ಕಳ. ಒಂದು ಮರದ ಬೆಲೆ ಏನು ನೋಡಿ, ಇದು ಒಂದು ಮರದ ಬೆಲೆ ಏನು, ಇದು ಸಹ ಪಾಠದ ಶೀರ್ಷಿಕೆಯಾಗಿದೆ. ಏನು ಎಂದು ತಿಳಿದುಕೊಳ್ಳುವ ಗೋಜಿಗೆ ನಾವು ಹೋಗಿಲ್ಲ. ಬೆಲೆ ಕಟ್ಟಲು ಮರದ ದಪ್ಪ, ಎತ್ತರ, ಅದರ ಉಪಯೋಗದ ಅಂದಾಜು ಇದೆಲ್ಲ ಅಗತ್ಯವೆಂದು ಯಾರಾದರೂ ಹೇಳಬಹುದು. ನಿಜ, ನಾವು ಬಲ್ಲ ಬೆಲೆ ಇದನ್ನೇ ಅವಲಂಬಿಸಿರುತ್ತದೆ. ಆದರೆ ಮರದ ನಿಜವಾದ ಬೆಲೆ ಏನೆಂಬುದನ್ನು ನಾವು ಯೋಚಿಸಿಲ್ಲ. 50 ವರ್ಷ ತುಂಬಿದ ಆರೋಗ್ಯವಂತ ಮರವೊಂದರ ಬೆಲೆ ಏನು ಎಂಬುದನ್ನು ವಿಜ್ಞಾನಿಯೊಬ್ಬರು ಲೆಕ್ಕ ಹಾಕಿ ಹೇಳಿದ್ದಾರೆ. ಒಂದು ಮರದ ಬೆಲೆ ಏನು ಹಾಗಾದ್ರೆ ಎಂದು ತಿಳಿದುಕೊಳ್ಳುವಂತ ಒಂದು ಗೋಜಿಗೆ, ಗೊಡವಿಗೆ, ಉಸಾಬರಿಗೆ ಅದರ ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳಲು ಹೋಗಲ್ಲ. ಬೆಲೆ ಕಟ್ಟಲು ಮರದ ದಪ್ಪ, ಈ ಮರ ಎಷ್ಟು ದಪ್ಪ ಆಗಿದೆ, ಎತ್ತರ ಎಷ್ಟಿದೆ, ಅದರ ಉಪಯೋಗದ ಅಂದಾಜು ಇದೆಲ್ಲ ಅಗತ್ಯವೆಂದು ಯಾರಾದ್ರೂ ಹೇಳ್ಬೋದು. ನಿಜ, ನಾವು ಬಲ್ಲ ಬೆಲೆ ಇದನ್ನು ಅವಲಂಬಿಸಿರುತ್ತದೆ. ಆದರೆ ಮರದ ನಿಜವಾದ ಬೆಲೆ ಏನು ಎಂಬುದನ್ನು ನಾವು ಯೋಚಿಸಿದೀವಾ? ದಯವಿಟ್ಟು ಇಲ್ಲ. 50 ವರ್ಷ ತುಂಬಿದ ಆರೋಗ್ಯವಂತ ಮರವೊಂದರ ಬೆಲೆ ಏನು ಎಂಬುದನ್ನ ವಿಜ್ಞಾನಿಯೊಬ್ಬರು, ಸೈನ್ಸಿಸ್ಟು ಒಂದು ಕೌಂಟ್ ಮಾಡಿದ್ದಾರೆ, ಲೆಕ್ಕ ಹಾಕಿದ್ದಾರೆ. ನಾವು ನೋಡಿ ಒಂದು ಮರ, ಇದು ಮರ ಚೆನ್ನಾಗಿದೆ, ಇದ್ರ ದಪ್ಪ ಆಗಿದೆ, ಬೆಲೆ ಕಟ್ಟಲ್ಲ, ಅದ್ರ ಬೆಲೆ ಏನು, ಪ್ರೈಸ್ ಏನು ಅಂತ ದಪ್ಪ, ಎತ್ತರ, ಅದ್ರ ಉಪಯೋಗದ ಅಂದಾಜು, ಅದನ್ನ ಈ ಮನೆಯನ್ನ ಕಟ್ಟಲು ಯಾವ್ಯಾವ ಫರ್ನಿಚರ್ಸ್ ಮಾಡ್ಬೋದು, ಮತ್ತೊಂದು ಮಾಡ್ಬೋದು, ವಗೈರೆ ಮಾಡ್ಬೋದು, ಬಾಗಿಲುಗಳು ಮಾಡಿಸ್ಬೋದು, ಕಿಟಕಿಗಳು ಮಾಡಿಸ್ಬೋದು, ಇದನ್ನೆಲ್ಲ ಗೆಸ್ ಮಾಡ್ತೀವಿ, ಅಂದಾಜು ಮಾಡ್ತೀವಿ. ಆದ್ರೆ ನಿಜವಾದ ಮರದ ಬೆಲೆಯನ್ನ ನಾವು ಯೋಚಿಸಿಲ್ಲ. 50 ವರ್ಷ ತುಂಬಿದ ಆರೋಗ್ಯವಂತ ಮರವೊಂದರ ಬೆಲೆಯನ್ನ ವಿಜ್ಞಾನಿಯೊಬ್ರು ಲೆಕ್ಕ ಹಾಕಿ ಹೇಳ್ತಾ ಇದ್ದಾರೆ. ಅವರ ಪ್ರಕಾರ, ವಿಜ್ಞಾನಿಯ ಪ್ರಕಾರ ಅಂತ ಮರವೊಂದರ ಬೆಲೆ 16 ಲಕ್ಷ ರೂಪಾಯಿಗಳಿಗಿಂತಲೂ ಹೆಚ್ಚು ಅಂತೆ. ಎಂದರೆ ಯಾರು ನಂಬ್ತಾರೆ ಈ ವಿವರ ನೋಡಿ? ಒಂದು ಮರ ಉತ್ಪಾದಿಸುವ ಆಮ್ಲಜನಕದ ಬೆಲೆ 2.5 ಲಕ್ಷ, ಅದು ಹೀರಿಕೊಳ್ಳುವ ಇಂಗಾಲದ ಜಲಜನಕದ ಬೆಲೆ 5 ಲಕ್ಷ, ಮಣ್ಣಿನ ಸವೆತ ತಡೆಯುವುದರ ಬೆಲೆ 2.5 ಲಕ್ಷ, ನೀರು ಭೂಮಿಯಲ್ಲಿ ಇಂಗಿ ಅಂತರ್ಜಲ ಹೆಚ್ಚಿ ಪ್ರವಾಹವನ್ನು ತಡೆಗಟ್ಟುವುದರ ಬೆಲೆ 3 ಲಕ್ಷ, ಆಹಾರ ಹಾಗೂ ಗೊಬ್ಬರದ ಬೆಲೆ 1/2 ಲಕ್ಷ, ಪಶು ಪಕ್ಷಿಗಳಿಗೆ, ಕ್ರಿಮಿಕೀಟಗಳಿಗೆ ಆಶ್ರಯ ಹಾಗೂ ರಕ್ಷಣೆ ನೀಡುವುದರ ಬೆಲೆ 2.5 ಲಕ್ಷ. ನೋಡಿ, ಇಷ್ಟೊಂದು ಲೆಕ್ಕವನ್ನ ವಿಜ್ಞಾನಿಗಳು ಮರದ ಬಗ್ಗೆ ಹಾಕಿದ್ದಾರೆ. ಅವರ ಪ್ರಕಾರ, ಅಂದ್ರೆ ವಿಜ್ಞಾನಿಯೊಬ್ಬರ ಪ್ರಕಾರ, ಮರವೊಂದರ ಬೆಲೆ 16 ಲಕ್ಷ ರೂಪಾಯಿಗಳಿಗಿಂತಲೂ ಹೆಚ್ಚು, ಜಾಸ್ತಿ. ಅಂದ್ರೆ ಯಾರು ನಂಬ್ತಾರೆ? ನಂಬಕ್ಕಾಗುತ್ತಾ? ಇಲ್ಲಿ ನೋಡಿ, ವಿವರವನ್ನು ಕೊಟ್ಟಿದ್ದಾರೆ ಲೇಖಕರು. ಒಂದು ಮರ ಉತ್ಪಾದಿಸುವ ಆಮ್ಲಜನಕದ ಬೆಲೆ, ಆಮ್ಲಜನಕ, ಆಕ್ಸಿಜನ್, ನಾವು ಜೀವಿಗಳು ಆಮ್ಲಜನಕವನ್ನ ಉಸಿರಾಡ್ತೀವಿ, ಮೊದಲು ತಗೋತೀವಿ, ನಮ್ಮ ಶ್ವಾಸಕೋಶದಿಂದ ಇಂಗಾಲದ ಡೈಆಕ್ಸೈಡ್ನ ಆಚೆಗೆ ಬಿಡ್ತೀವಿ. ನೋಡಿ, ಇದು ಆಮ್ಲಜನಕದ ಬೆಲೆ 2.5 ಲಕ್ಷ. ಅದು ಹೀರಿಕೊಳ್ಳುವ ಇಂಗಾಲದ ಜನಕದ ಬೆಲೆ 5 ಲಕ್ಷ. ಮರ ನೋಡಿ, ಇಂಗಾಲ, ಕಾರ್ಬನ್ ಡೈಆಕ್ಸೈಡ್ ಅಂತ ಬರುತ್ತೆ, ಇಂಗಾಲದ ಡೈಆಕ್ಸೈಡ್ ಅಂತ, ಅದನ್ನ ಹೀರ್ಕೊಳುತ್ತೆ, ಅದು 5 ಲಕ್ಷ. ನೋಡಿ, ಸಸ್ಯಗಳು ಅಥವಾ ಮರಗಳು ಇಂಗಾಲ ಡೈಆಕ್ಸೈಡ್ ಅನ್ನ ಹೀರ್ಕೋತವೆ, ಆಮ್ಲಜನಕವನ್ನು ಹೊರಗೆ ಸೂಚಿಸ್ತವೆ. ಹಾಗೆ
ಮನುಷ್ಯ ಇಂಗಾಲದ ಡೈಆಕ್ಸೈಡ್ನ ಆಚೆಗೆ ಬಿಡ್ತಾನೆ, ಆಮ್ಲಜನಕವನ್ನು ಹೀರ್ಕೋತಾನೆ. ನೋಡಿ, ಇದು ವಿರುದ್ಧವಾಗಿರ್ತದೆ. ಮಣ್ಣಿನ ಸವೆತ ತಡೆಯುವುದು ಬೆಲೆ 2.5 ಲಕ್ಷ. ನೀರು ಭೂಮಿಯಲ್ಲಿ ಇಂಗಿ ಅಂತರ್ಜಲ ಅಂದರೆ ಇನ್ನರ್ ವಾಟರ್ ಸ್ಟೋರೇಜ್ ಹೆಚ್ಚಿ ಪ್ರವಾಹ ಬರುತ್ತಲ್ಲ, ಫ್ಲಡ್, ತಡೆಗಟ್ಟುವುದರ ಬೆಲೆ 3 ಲಕ್ಷ. ನೀರಿನ ಪ್ರವಾಹ ಬರುತ್ತಲ್ಲ, ಮರಗಳು ಇದ್ರೆ ಮರಗಳ ಬೇರಿನಿಂದ ಮಣ್ಣು ಸವಕಳಿತ ತಪ್ಪಲ್ಲ, ಆದ್ರಿಂದ ಅಂತರ್ಜಲ ಹೆಚ್ಚುತ್ತೆ, ಪ್ರವಾಹವನ್ನು ತಡೆಗಟ್ಟಬಹುದು. ಅದೇ ಮರಗಳಿಲ್ದವರೆ ನೀರು ನೇರವಾಗಿ ನುಗ್ಗಿ ಆಸ್ತಿ ಪಾಸ್ತಿಗಳಿಗೆಲ್ಲ ಹಾನಿ ಮಾಡ್ತದೆ. ಇದ್ರ ಬೆಲೆ 3 ಲಕ್ಷ. ಆಹಾರ ಹಾಗೂ ಗೊಬ್ಬರದ ಬೆಲೆ 1/2 ಲಕ್ಷವಂತೆ. ಪಶು ಪಕ್ಷಿಗಳಿಗೆ, ಕ್ರಿಮಿಕೀಟಗಳಿಗೆ ಆಶ್ರಯ ಹಾಗೂ ರಕ್ಷಣೆ ನೀಡುವುದರ ಬೆಲೆ 2.5 ಲಕ್ಷ ಅಂತ ಅಂದಾಜು ಮಾಡಿದರೆ ವಿಜ್ಞಾನಿಗಳು. ಇದರ ಮೇಲೆ ಬೇಕಾದ್ರೆ ನೀವು ದಿಮ್ಮಿಗಳ ಬೆಲೆ ಏನಾಗುತ್ತದೆ ಎಂಬುದನ್ನು ಲೆಕ್ಕ ಹಾಕೊಳ್ಬಹುದು. ಮರದ ದಿಮ್ಮಿಗಳಿದಾವಲ್ಲ, ಆದ್ರೂ ಬೆಲೆನೂ ಸಹ ಲೆಕ್ಕ ಹಾಕೊಳ್ಬಹುದು. ಇದೆಲ್ಲವನ್ನು ಮೀರಿದ ಬೆಲೆಯೊಂದಿದೆ ನೋಡಿ. ಇದನ್ನೆಲ್ಲಾನು ಸಹ ಮೀರಿದ ಒಂದು ಬೆಲೆ ಇದೆ, ಪ್ರೈಸು. ಮನುಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ. ನೋಡಿ, ಮಾನವ ಜನಾಂಗ, ಮನುಕುಲ ಇರಬೇಕು ಅಂದ್ರೆ ಮರಗಳಿರ್ಲೇಬೇಕು. ಮರಗಳಿಲ್ಲದಿದ್ರೆ ಸಾಧ್ಯ ಆಗದೇ ಇಲ್ಲ ಎಂಬ ಸತ್ಯದ ಆ ಬೆಲೆ. ಆ ಸತ್ಯದ ಆ ಬೆಲೆಯನ್ನು ನಾವೆಲ್ಲ ಯೋಚಿಸಬೇಕಾಗಿದೆ. ಈ ಬೆಲೆಯನ್ನು ತೆತ್ತು ನಾವು ಮರಗಳನ್ನು ಕಡಿಯಬೇಕೇ ಎಂಬುದನ್ನು ಈಗ ತೀವ್ರವಾಗಿ ಯೋಚಿಸಬೇಕಾಗಿದೆ. ನೋಡಿ, ಈಗಾದ್ರೆ ಮರಗಳನ್ನ ಕಡಿದ್ರೆ ಮನುಕುಲ ಬದುಕುತ್ತಾ? ಬದುಕಲ್ಲ. ಆದ್ರಿಂದ ಮರಗಳನ್ನ ಕಡಿಬೇಕೋ ಬೇಡವೋ ಅನ್ನೋದು ನಾವು ಸೀರಿಯಸ್ ಆಗಿ ಯೋಚನೆ ಮಾಡಬೇಕು, ತೀವ್ರವಾಗಿ ಯೋಚನೆ ಮಾಡಬೇಕು. ಪರಿಸರನ ಉಳಿಸ್ಬೇಕು, ಮರಗಳನ್ನು ಬೆಳೆಸ್ಬೇಕು, ಮರಗಳನ್ನು ಕಡಿಬಾರ್ದು, ನಾಶ ಮಾಡಬಾರ್ದು. ನಮಗೆ ಬಹುಪಯೋಗಿಯಾದ ಮರ ಗಿಡಗಳನ್ನು ಉಳಿಸಿ ಬೆಳೆಸಿ ಮುಂದಿನ ಮಾನವ ಕುಲವನ್ನ ರಕ್ಷಿಸಬೇಕಾಗಿದೆ. ಈ ಪಾಠದ ಅಂದ್ರೆ ಒಂದು ಮರದ ಬೆಲೆ ಪಾಠದ ಪ್ರಧಾನ ಆಶಯವಾಗಿದೆ. ಎಲ್ಲರಿಗೂ ಸಹ ಧನ್ಯವಾದಗಳು. ಲೋಕಾನಂ ಸರ್ವೇ ಜನೋ ಸುಖಿನೋ ಭವಂತು.